ಎಷ್ಟೋ ಸಲ ನಾವು ಡಾಬಾಲಿ, ರೆಸ್ಟೋರೆಂಟಲ್ಲಿ, ಹೋಟ್ಲಲ್ಲಿ ರೈಸ್ ಬಾತ್ ತಿಂದಿರ್ತೀವಿ. ತುಂಬ ಚೆನ್ನಾಗಿದೆ, ಬಾಯಿಗಂತೂ ಸೂಪರ್ ಟೇಸ್ಟು ಅಂತ ಅಂತೀವಿ. ಬಟ್ ಅದನ್ನೇ ಮನೇಲಿ ಟ್ರೈ ಮಾಡೋಕ್ಕೋದ್ರೆ ಬರಲ್ಲ ಅಂತ ಕೆಲವರು ಅದರಲ್ಲಿ ಕಮೆಂಟ್ ಸೆಕ್ಷನ್ ನಂಗೆ ಹಾಕಿದರು. ಅಂಥವ್ರಿಗೆ ವಿಶೇಷವಾಗಿರೋ ಒಂದು ರಿಕ್ವೆಸ್ಟೆಡ್ ವೀಡಿಯೋ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್. ನಾನು ಹೇಮಾ. ಸಿಂಪಲಾಗಿ 2 3 ಟಿಪ್ಸ್ ಫಾಲೋ ಮಾಡಿಬಿಟ್ರೆ ಹೋಟ್ಲು, ಡಾಬಾ, ರೆಸ್ಟೋರೆಂಟ್ಗಿನ್ನ ಮೀಲ್ಸ್ ಅಂಥದ್ದು 100% ಮೀಲ್ಸ್ ಅಂತ ರೈಸ್ ಬಾತ್ ಇವತ್ತು ನಿಮ್ಮ ಮನೇಲಿ ರೆಡಿ ಆಗುತ್ತೆ. ಕೇವಲ 10ರಿಂದ 15 ನಿಮಿಷದಲ್ಲಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನೊಂದು 2ರಿಂದ 3 ಚಮಚದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಒಂದು ಹಣ್ಣಾಗಿರೋ ಟೊಮೆಟೊ. ಕೇವಲ 2 ಟೊಮೆಟೊ ಬಳಸ್ತಾ ಇದ್ದೀನಿ ಫುಲ್ ಅಡುಗೆಗೆ. ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕೋಕೆ ಹೋಗ್ಬೇಡಿ, ಶುಂಠಿ ಹಾಕ್ಕೊಳ್ಳಿ. ಮತ್ತು ಒಂದು ಚಮಚದಷ್ಟು ಪುದೀನ. ಓಕೆನಾ? ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ನೀರು ಹಾಕ್ಕೊಳ್ಳಿ. ಆ ಪೇಸ್ಟ್ ರೆಡಿ ಆಗಿದ ತಕ್ಷಣ ಈ ಕಡೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಯಾಲಕ್ಕಿ, ಅರ್ಧ ಚಮಚ ಸೋಂಪು, ಅರ್ಧ ಚಮಚ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಒಂದು ಅರ್ಧ ಚಮಚ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದು ಈರುಳ್ಳಿನ, ದಪ್ಪಗಾದರೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ, ಚಿಕ್ಕದಾದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಫ್ರೋಝನ್ ಬಟಾಣಿ, ಹಸಿ ಬಟಾಣಿ, ಒಣಗಿದ ಬಟಾಣಿ ಇದ್ದರೆ ರಾತ್ರಿ ನೆನೆ ಹಾಕ್ಬಿಟ್ಟು ಒಂದು 2 ಚಮಚ ಅಷ್ಟೇ, ಯಾವ ಪದಾರ್ಥನೂ ಜಾಸ್ತಿ ಹಾಕಬಾರ್ದು. ಸೊ ಒಂದು 2 ಚಮಚ ಹಾಕ್ಕೊಳ್ಳಿ. ಅದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಆ ಪೇಸ್ಟ್ ನಾವು ಏನು ಮಾಡ್ಕೊಂಡಿದ್ವಿ ಅದು ಶ್ರೀಗಂಧದ ಥರ ಇರಬೇಕು, ಫೈನ್ ಪೇಸ್ಟ್ ಆಗಿರಬೇಕು. ಅದನ್ನು ರುಬ್ಕೊಂಡಿದ್ದೀವಲ್ಲ ಅದು ಹಸಿ ಖಾರ, ಅದನ್ನು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಫ್ರೆಂಡ್ಸ್, ಇಲ್ಲಿ 2 ಸ್ಟೆಪ್ ಬರುತ್ತೆ. ಒಂದು ಸ್ಟೆಪ್ಪಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಖಾರ ಯಾವ ಸ್ಟೇಜಲ್ಲಿ ಬೆಂದಿರಬೇಕು ಅಂತ. ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಸೊ ಆವಾಗ ನಮಗೆ ಹಸಿ ಖಾರ ಒಂದು 80% ಬೆಂದಿದೆ ಅಂತ ಅರ್ಥ. ಇದಕ್ಕೆ ಇನ್ನೊಂದು ಟೊಮೆಟೊ, ಸಣ್ಣದು, ದಪ್ಪದಾದರೆ ಅರ್ಧ, ಸಣ್ಣದಾದರೆ ಇನ್ನೊಂದು ಟೊಮೆಟೊ. ಈಗಾಗಲೇ 2 ಟೊಮೆಟೊ ಹೇಳಿದ್ದೀನಿ, ಒಂದು ರುಬ್ಬಕ್ಕೆ, ಒಂದು ಈಗ. ಓಕೆನಾ? ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸೊ ನಾನು ಹೇಳ್ದಂಗೆ ಎಣ್ಣೆ ಸುತ್ತಾ ಬರಬೇಕು. ಆವಾಗ 80 ಭಾಗದಷ್ಟು ನಮ್ಮ ಹಸಿ ಖಾರ ರೆಡಿಯಾಗಿದೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಖಾರ ಚೆನ್ನಾಗಿ ಫ್ರೈ ಮಾಡಿದೆ ಅಕ್ಕಿ ತೊಳೆದು ಹಾಕ್ಬಿಡ್ತೀವಿ. ಸೊ ಅದು ಒಂಥರ ಘಾಟ್ ಇರುತ್ತೆ. ಸೊ ಈ ಸ್ಟೇಜನ್ನ ಫಾಲೋ ಮಾಡಿ, ಈ ಟಿಪ್ಸ್, ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ಡೆಫಿನೆಟಾಗಿ ರೆಸ್ಟೋರೆಂಟು, ಡಾಬಾಗೆ ಮತ್ತು ಹೋಟ್ಲಿಗೆ ಮೀರಿರೋ ಟೊಮೆಟೊ ಬಾತ್ ನೀವು ಮಾಡ್ಬೋದು ಮನೇಲಿ. ಆಮೇಲೆ ಆ ಬಟ್ಲು ಇದೆಯಲ್ಲ, ಮಿಕ್ಸಿ ತೊಳೆದಿದ್ದು ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡು ಅದು ತೊಳೆದಿರೋ ನೀರು ಹಾಕ್ಕೊಳ್ತಿದ್ದೀನಿ. ನಾನು ಈಗ ಸುತ್ತ ಅದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ, ಅಂದರೆ ಗಟ್ಟಿ ತೊಕ್ಕು ಥರ ಆಗಬೇಕು. ನಮಗೆ ಲಿಕ್ವಿಡ್ ಫಾರ್ಮ್ ಏನಿದೆಯೋ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ 1 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಅಚ್ಕಾರದ ಪುಡಿ. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬಳಸ್ತಿದ್ದೀನಿ. ಇಲ್ಲಿ 2 ವಿಷಯ, ಟೊಮೆಟೊ ಬಾತ್ ಅಂದರೆ ಕಲರು, ಕೆಲವರು ಕಲರ್ ಹಾಕ್ತಾರೆ ಹೋಟ್ಲಲ್ಲೆಲ್ಲ. ಬಟ್ ನಾವಿಲ್ಲಿ ಟೊಮೆಟೊ ರುಬ್ಬಿ ಹಾಕಿದ್ದೀವಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡಿಲ್ಲ ನಾವು. ನೋಡಿ, ತಿಕ್ಕಾಗಿ ಬರಬೇಕು, ತೊಕ್ಕು ಥರ ಬರಬೇಕು, ಅಷ್ಟು ತಿಕ್ಕಾಗಿರ್ಬೇಕು ನಮ್ಮ ಪೇಸ್ಟ್ ನಾವು ಮಾಡ್ಕೊಂಡಿರೋದು. ಸುತ್ತ ಎಣ್ಣೆ ಬಿಟ್ಕೊಂಡು ಬರ್ತಿದೆ. ನಾನು ಈಗಾಗಲೇ 1 ಲೋಟದಷ್ಟು ಅಕ್ಕಿನ ತೊಳೆದು, ಅಡುಗೆ ಶುರು ಆಗೋ ಮುಂಚೆನೇ ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಎಷ್ಟೊತ್ತು ನಾವು ಅಕ್ಕಿ ನೆನೆಸ್ತೀವೋ ಅದರದ್ದು ಕಮ್ಮಿ ಕ್ವಾಂಟಿಟಿ ನಾವು ನೀರು ಹಾಕಬೇಕಾಗತ್ತೆ. ಇಲ್ಲಿ 1 ಲೋಟ ಅಕ್ಕಿ ನೆನೆಸಿದ್ರೆ ನಾನು 2 ಲೋಟ ನೀರು ಹಾಕಬೇಕು ಯೂಶ್ವಲಿ. ಇಲ್ಲಿ 1.5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಸೋನಾ ಮಸೂರಿ ಅಕ್ಕಿ, ಅನ್ಪಾಲಿಶ್ಡ್ ರೈಸ್ ತೊಗೊಳ್ತಾ ಇದ್ದೀನಿ ನಾನು. ನೀವು ಬಾಸ್ಮತಿ ಎಲ್ಲ ತೊಗೊಂಡಿದ್ರೆ 1:1 ಹಾಕ್ಕೊಳ್ಳಿ. ನೋಡಿ, ಅದನ್ನು ತೊಳೆದು ಹಾಕೊಳ್ಳೋದು. ರುಚಿಗೆ ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕೋ. ನಾನಿಲ್ಲಿ ಗರಂ ಮಸಾಲೆ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ ಏನೂ ಬಳಸ್ತಿಲ್ಲ. ಸೊ ಇದು ವಿಶೇಷವಾಗಿರೋ ಟೇಸ್ಟ್ ಕೊಡುತ್ತೆ. ಒಂದು ಸಲ ಒಂದೇ ಒಂದು ಸೀಟಿ ಕೂಗಿಸ್ತಿದ್ದೀನಿ ಅಷ್ಟೇ. ಚೆನ್ನಾಗಿ ಇದು ಕುದಿಬೇಕು. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ. ಯಾವುದಾದ್ರು ಬೇಕಿದೆ, ಉಪ್ಪಿತ್ತು ಕಮ್ಮಿ ಇತ್ತು ಅಂದರೆ, ಖಾರ ಕಮ್ಮಿ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಆದಷ್ಟು ಅದು ಎಣ್ಣೆ ಬಿಡೋವರೆಗೂ ನಾವು ಆ ಮಸಾಲನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದೇ ಒಂದು ಫಸ್ಟ್ ಟಿಪ್ಪು ನಾನು ಹೇಳೋದು. ಯಾವುದೇ ಬಾತ್ ಮಾಡಬೇಕಾದ್ರೆ, ಯಾವುದೇ ಪಲಾವ್ ಮಾಡಬೇಕಾದ್ರೆ, ಮತ್ತು ಅಕ್ಕಿ ಚೆನ್ನಾಗಿ ಕುದೀತಿರುವ ಅಕ್ಕಿಗೆ ಒಂದೇ ಒಂದು ಸೀಟಿ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ, ಒಂದೇ ಒಂದು ವಿಸಿಲಲ್ಲಿ ಇಷ್ಟು ಉದ್ರಾಗ ಅನ್ನ ರೆಡಿಯಾಗಿದೆ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ರಿಕ್ವೆಸ್ಟೆಡ್ ವೀಡಿಯೋಯಿಂದ ಕೇಳಿದರು ಯಾರೋ ಒಬ್ಬರು, ಅದಕ್ಕೆ ನಾನು ಅವ್ರಿಗೋಸ್ಕರ ಮಾಡಿದ್ದೀನಿ. ಸೊ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಮೇಡಮ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ ಆ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಇನ್ನೇನು ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಡೆಫಿನೆಟಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಬರಲ್ಲ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು.